ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಗೆಲುವು ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡೋಣಪ್ಪ ಅಂದ್ರೆ, ಕೆಇದವರು ಯಾವ ಪ್ಯಾಟ್ರನ್ನಲ್ಲಿ ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಿ ಕ್ವಶನ್ಗಳನ್ನು ಅರೈಸ್ ಮಾಡಕತ್ತಾರ ಅಂತೇಳಿ ವಿತ್ ಪ್ರೂಫ್ ಈ ವಿಡಿಯೋದಾಗ ನಿಮಗೆ ತೋರ್ಸಾಕತ್ತೀನಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕಪ್ಪ ಅಂದ್ರೆ ಅವ ಕೆಇದವ್ರು ಅದಾರಲ್ಲ, ಎಲ್ಲಿಂದ ಪ್ರಶ್ನೆಗಳು ತೆಗಿಯಕತ್ತಾರ ಅಂಥೇಳಿ ನಾನು ಸ್ವಲ್ಪ ರಿಸರ್ಚ್ ಮಾಡೀನಿ. ಹಾಗಾಗಿ ಇವಾಗ ನಾ ತೊಗೊಂಡಿರೋ ಸೈನ್ಸ್ನ ಕೆಲವು ಪ್ರಶ್ನೆಗಳು ಅದಾವ, ಎಕ್ಸಾಕ್ಟ್ಲಿ ಅದೇ ಬುಕ್ದಿಂದ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ ಅಂತಲೇ ಹೇಳ್ಬೋದು. ಅದಕ್ಕೆ ಬರ್ರಿ, ಮೊದಲನೇ ಪ್ರಶ್ನೆ ಎಲ್ಲಿಂದ ಯಾವ ಬುಕ್ಕಿನಿಂದ ತೊಗೊಂಡಿದ್ದಾನೆ ಅಂಥೇಳಿ ನೋಡೋಣ. ಏನು ಕೇಳಿದ್ದಾನೆ ಸೈನ್ಸ್ ಕ್ವಶನ್: ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ ಯಾಕ ಅಂತ ಕೇಳಿದ್ದಾನೆ. ಅಂದ್ರೆ ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸ್ತಾರೆ ಯಾಕ ಅಂತೇಳಿ ಪ್ರಶ್ನೆ ಆಗೈತಿ. ಇಲ್ಲಿ ನೋಡ್ರಿ, ಇದು ಹೈಸ್ಕೂಲ್ ಬುಕ್ ಅದ. ಇದು ಗೋರ್ಮೆಂಟ್ ಹೈಸ್ಕೂಲ್ ಬುಕ್ ಐತಿ. ಇದು ಗೋರ್ಮೆಂಟ್ ಹೈಸ್ಕೂಲ್ ಬುಕ್ ನೋಡಿ, ಅಂದ್ರೆ ಗೋರ್ಮೆಂಟ್ ಬುಕ್ಗಳನ್ನೇ ರೆಫರ್ ಮಾಡಿದ್ದಾನೆ. ಸ್ಪೆಷಲಿ ಎಷ್ಟು ರೆಫರ್ ಮಾಡಿದ್ದಾನಪ್ಪ ಅಂದ್ರೆ 6 to 12th ಬುಕ್ಗಳನ್ನು ರೆಫರ್ ಮಾಡಿದ್ದಾನೆ ನೋಡ್ರಿ. ಕೆಇದವ ಇತ್ತೀಚೆಗಿನ ಕ್ವಶನ್ ಪೇಪರ್ಗಳನ್ನು ನೀವು ಈ ಬುಕ್ನ ಹುಡುಕಾಡಿದ್ರೆ ಆ ಕ್ವಶನ್ಗಳು ನಿಮಗೆ ಸಿಗ್ತಾವ. ಹಂಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾನೆ ಕೆಇದವರು. ಈಗ ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆನೇ ಅದಾವ. ಇದು ಮೊನ್ನೆ PC ಕೇಳಿದಂಥ ಪ್ರಶ್ನೆ ಏನು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸ್ತಾರೆ ಯಾಕೆ ಅಂತೇಳಿ ಪ್ರಶ್ನೆ ಆಗೈತಿ. ಇಲ್ಲಿ ನೋಡ್ರಿ, ಹೈಸ್ಕೂಲ್ ಬುಕ್ನಾಗ ಇಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಹಾಗೆ ಐತಿ. ಮಿಶ್ರ ಲೋಹ. ಓಕೆ, ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಈ ಕಾರಣಕ್ಕಾಗಿ ಏನಂತಲ್ಲ, ಇವುಗಳನ್ನು ವಿದ್ಯುತ್ ಉತ್ಪಾದನಾ ಸಾಧನಗಳಾದಂಥ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್ ಇತ್ಯಾದಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗ್ತದೆ. ನೋಡ್ರಿ, ಇಲ್ಲೇ ಸಿಕ್ತಿಲ್ಲ ನಿಮ್ಗೆ ಈ ಕ್ವಶನಿಗೆ ಆನ್ಸರ್. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಎದಕ್ಕೆ ಬಳಸ್ತಾರೆ ಅಂತ ಹೇಳ್ಕೇರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಕ್ವಶನ್ ನಂಬರ್ 24. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಹೇಳಿಕೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತದ. ಹೇಳಿಕೆ 1, ಆಮ್ಲಗಳ ರುಚಿ ಕಹಿಯಾಗಿದೆ. ಹೇಳಿಕೆ 2, ಆಮ್ಲಗಳ ರುಚಿ ಹುಳಿಯಾಗಿದೆ. ಕಹಿಯಾಗಿದೆ, ಹುಳಿಯಾಗಿದೆ ಅಂತ ಇತ್ತು ಪ್ರಶ್ನೆ. ಇಲ್ಲಿ ನೋಡ್ರಿ, ಇದು ಕೂಡ ಹೈಸ್ಕೂಲ್ ಬುಕ್ಕನೇ, ಮತ್ತು ನಾ ಬೇರೆ ಏನೂ ನೋಡಿಲ್ಲ. ಆಮ್ಲಗಳು ಹುಳಿ ರುಚಿಯಾಗಿದೆ. ನೋಡ್ರಿ, ಆಮ್ಲಗಳು ಹುಳಿ ರುಚಿ ಹೊಂದಿದೆ, ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿ ಅದಾವ. ಪ್ರತ್ಯಾಮ್ಲಗಳು ಏನದವ, ಕಹಿ ರುಚಿ ಅದ. ಆಮ್ಲಗಳು ಏನದವ, ಹುಳಿ ರುಚಿ ಅದ. ಇಲ್ಲಿ ಏನು ಕೇಳಿದಾನೆ, ಹೇಳಿಕೆ 1 ಆಮ್ಲಗಳು ರುಚಿ ಕಹಿಯಾಗಿವೆ ಅಂದಾನೆ. ಅಂದ್ರೆ ಇದು ಹೇಳಿಕೆ ತಪ್ಪಾಗ್ತದೆ 1. ಇನ್ನು ಪ್ರತ್ಯಾಮ್ಲಗಳು ಕಹಿ ರುಚಿಯಾಗಿದೆ. ಪ್ರತ್ಯಾಮ್ಲಗಳು ಕಹಿ ರುಚಿ ಅಂದ್ರೆ ಇದು ಸರಿಯಾದ. ಓಕೆ, ಇದು ಕೂಡ ನೋಡ್ರಿ ಗೋರ್ಮೆಂಟ್ ಬುಕ್ನೇ ಅದ. ಹಾಗಾಗಿ ನೀವೇನು ಓದಾಕತ್ತಿರಲ್ಲ, ಈಗ ಆಥರ್ಸ್ ಬುಕ್ಗಳು ಓದೋರು ಏನು ಕಡಿಮೆ ಇಲ್ಲ, ಆಲ್ಮೋಸ್ಟ್ ಅವರೆಲ್ಲ ಕವರ್ ಮಾಡಿರ್ತಾರೆ. ಬಟ್ ಯಾರು ನ್ಯೂ ಕಮರ್ಸ್ ಇರ್ತೀರಿ, ನ್ಯೂ ಸ್ಟೂಡೆಂಟ್ ಇರ್ತೀರಿ, ಬೇಸಿಕ್ಸ್ ಬುಕ್ಸ್ ಅಂದರೆ 6 to 12th ಕಂಪಲ್ಸರಿ ನೀವು ಓದಲೇಬೇಕ್ರಿ. 6 to 12th ಏನೈತಿಲ್ಲ, ಕಂಪಲ್ಸರಿ ಓದಬೇಕು. ಯಾರೆಲ್ಲ ನ್ಯೂ ಕಮರ್ಸ್ ಇದ್ದೀರಿ ಕಾಂಪಿಟೇಟಿವ್ ಫೀಲ್ಡಿಗೆ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯರು ಕೊಟ್ಟಾನ. ಅಂದ್ರೆ 2 ಲೋಹಗಳು ಕೊಟ್ಟಾನ, ಎದಕ್ಕೇನೇನು ಅಂತೇಳಿ ಕೊಟ್ಟಿದ್ದಾನೆ. ಕಾಪರ್ ಆ್ಯಂಡ್ ಜಿಂಕ್, ಕಾಪರ್ ಆ್ಯಂಡ್ ಸೊನೆಟ್, ಈ ಥರ ಕೊಟ್ಟಿದ್ದಾನೆ. ಇದಕ್ಕೆ ಹೊಂದಿಸಿ ಬರೆಯರಿ ಅಂತೇಳಿ ಕೊಟ್ಟಿದ್ದಾನೆ. ಎಕ್ಸಾಕ್ಟಾಗಿ ನೋಡ್ರಿ ಗೋರ್ಮೆಂಟ್ ಬುಕ್ನಾಗ ಹೆಂಗದ ಅಂತೇಳಿ. ಇಲ್ಲಿ ನೋಡ್ರಿ, ಗೋರ್ಮೆಂಟ್ ಬುಕ್ನಾಗ ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಲ್ಗಾಮ್ ಅಂತ ಕರೀತಾರೆ. ಏನು, ಮಿಶ್ರ ಲೋಹಗಳ ಒಂದು ಘಟಕ ಪಾದರಸ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಅಮಲ್ಗಮ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಮಿಶ್ರ ಲೋಹದ ವಿದ್ಯುತ್ ವಾಹಕತೆ ಮತ್ತು ದ್ರವದ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರ್ತದ ಅಂತ ಹೇಳಿದ್ದಾರೆ. ಈಗ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ ಎಕ್ಸಾಂಪಲ್ಗಳನ್ನು ತೊಗೊಂಡೇ ಅವ ಈ ಪ್ರಶ್ನೆಯನ್ನು ತೆಗೆದಿದ್ದಾನೆ ನೋಡ್ರಿ. ತಾಮ್ರ ಮತ್ತು ಸತು, ಕಾಪರ್ ಆ್ಯಂಡ್ ಜಿಂಕ್ ಮಿಶ್ರ ಲೋಹದ ಹಿತ್ತಾಳೆ. ನೋಡು, ಕಾಪರ್ ಆ್ಯಂಡ್ ಜಿಂಕ್ ಯಾವುದು, ಹಿತ್ತಾಳೆ. A2 ನೆಕ್ಸ್ಟ್ ತವರೈತ ಕಾಪರ್ ಆ್ಯಂಡ್ ಸನೆಟ್ ಮಿಶ್ರ ಲೋಹ ಆದ್ರೆ ಅದು ಕಂಚು. ಇದು ನೋಡ್ರಿ, ಕಾಪರ್ ಆ್ಯಂಡ್ ಸನೆಟ್ ಇದು ಆದ್ರೆ ಇದು ಕಂಚು. ಇದು
B4. ನೆಕ್ಸ್ಟ್ ಸ್ನೇಹಿತರೆ, ಓಕೆ, ಇವುಗಳು ಒಳ್ಳೆಯ ವಿದ್ಯುತ್ ವಾಹಕಗಳಲ್ಲ, ಆದರೆ ತಾಮ್ರದ ವಿದ್ಯುತ್ ಮಂಡಲಗಳಲ್ಲಿ ಬಳಸುವರು. ಸೀಸ ಮತ್ತು ತವರ PB ಮತ್ತು SN ಮಿಶ್ರಲೋಹ ಬೆಸುಗೆ ಲೋಹ ಕಡಿಮೆ ದ್ರವ ಬಿಂದುವನ್ನು ಹೊಂದಿದೆ ಮತ್ತು ಇದನ್ನು ವಿದ್ಯುತ್ ತಂತಿಗಳಲ್ಲಿ ಬೆಳೆಸಲು ಉಪಯೋಗಿಸ್ತಾರೆ. ನೋಡ್ರಿ, ಇಷ್ಟಾದ್ರೆ ಕೆಲಸ ಬಗೆಹರಿತು ನಿಮ್ಮದು. ಜಾಸ್ತಿ ಏನಿಲ್ಲ. ಏನು ಕೇಳಿದ್ದಾನ, B4 ಎಲ್ಲೈತಿ? ಇಲ್ಲೈತಿ. B4 ಇಲ್ಲೈತಿ. A2 ಎಲ್ಲದ? A2 ಇಲ್ಲಿ ಒಂದೇ ಅದ ನೋಡ್ರಿ. ಆನ್ಸರ್ ಸಿಕ್ಬಿಡ್ತು ನಿಮಗೆ. ಅಂದ್ರೆ ಗೋರ್ಮೆಂಟ್ ಬುಕ್ಸ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಮ್ಗೆ ಈ ನಾವು ಏನೋ ಸ್ವಲ್ಪ ಸರ್ಚ್ ಮಾಡಿ ಈ ಥರ ವಿಡಿಯೋ ಮಾಡಿ ಹಾಕಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಅವಾಗ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬಟ್ ಯಾರೆಲ್ಲ ನೀವು ಕಮರ್ಸ್ ಇದ್ದಿರಲ್ಲ, ಕಂಪಲ್ಸರಿಯಾಗಿ 6 to 12th ಗೋರ್ಮೆಂಟ್ ಬುಕ್ಸ್ಗಳನ್ನು ಓದ್ರಿ, ಅಥವಾ NCERT ಬುಕ್ಸ್ಗಳನ್ನು ಓದ್ರಿ. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ನೋಡಿರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತೆ ನೋಡಿರಿ. ಇಲ್ಲಿ ಕೂಡ ಏನೋ ಫ್ಯೂಸ್ ಬಗ್ಗೆ ಕೇಳಿದಾನೆ. ಹೇಳಿಕೆ 1, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನ ಆಗೈತಿ. ಹೌದು, ಸರಿಯಾದ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ನೋಡ್ರಿ, ಈ ಪ್ರಶ್ನೆ ಏನೈತಿಲ್ಲ ಅದಕ್ಕೆ ಆನ್ಸರ್ ಈ ಗೋರ್ಮೆಂಟ್ ಬುಕ್ನಾಗದ. ನೋಡ್ರಿ, ಇಲ್ಲದ ನೋಡ್ರಿ, ಫ್ಯೂಸ್ ಇಲ್ಲಿ ಕೊಟ್ಟಿದ್ದ ನಿಮ್ಗೆ. ಫ್ಯೂಸ್ ಇದು ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಕರಣಗಳ ಮೂಲಕ ಪ್ರವಹಿಸಿದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸ್ತದೆ. ಅಂದ್ರೆ ಫಸ್ಟ್ ಪಾಯಿಂಟ್ ಇದೆ, ಸರಿಯಾದ. ಓಕೆ, ರಕ್ಷಿಸ್ತ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ನೋಡ್ರಿ, ಈ ಥರ ಕ್ವಶನ್ಗಳು ಏನದಾವಲ್ಲ, ಗೋರ್ಮೆಂಟ್ ಬುಕ್ಸ್ಗಳನ್ನೇ ಇಟ್ಟುಕೊಂಡು ಅವ ಕ್ವಶನ್ ಪೇಪರ್ ಸೆಟ್ ಮಾಡಕತ್ತಾನ. ಅದಕ್ಕಾಗಿ ನಿಮ್ಗೆ ಹೇಳಕತ್ತೀನಿ ಸ್ನೇಹಿತರೆ, ಆದಷ್ಟು ಗೋರ್ಮೆಂಟ್ ಬುಕ್ಸ್ಗಳನ್ನು ಓದ್ರಿ. ಏನು NCERT ಬುಕ್ ಓದ್ರಿ. ಯಾರು ಇಂಗ್ಲೀಷ್ ಮೀಡಿಯಮ್ ಅದಿರಿ. ಇಲ್ಲರಿ ಸರ, ನಮಗೆ ಇಂಗ್ಲೀಷ್ ನಮ್ಗೆ ಓದೋಕ್ಕಾಗಲ್ಲ, ಕನ್ನಡದಾಗ ನಾವು ಹೋಗ್ತೀವಿ ಅಂದರು NCERT ಟ್ರಾನ್ಸ್ಲೇಷನ್ ಬುಕ್ಗಳು ಸಿಗ್ತಾವೆ ನಿಮಗೆ ಜೆರಾಕ್ಸ್ ಸೆಂಟ್ರ್ನಾಗ ಹೋದ್ರೆ, ಅಥವಾ ಆನ್ಲೈನ್ PDF ಸಿಗ್ತಾವೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ರಿ. ಇಲ್ಲರಿ ಸರ, ನಮ್ಗೆ ಅದೇನಿದು ಸಿಗಲ್ಲಾಗ್ಯಾವ, ಅದು ಆಗಲ್ಲಾಗ್ಯಾವಪ್ಪ ಅಂದ್ರೆ ನೀವು ಕನ್ನಡ ಮೀಡಿಯಮ್ ಕಲ್ತಿರ್ತಿರಲ್ಲ, ಕನ್ನಡ ಏನೈತಿ 6 to 12th ಇದು ಓದ್ರಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾ ಏನು ಪ್ರಶ್ನೆಗಳು ಮತ್ತು ಆನ್ಸರ್ಗಳು ತೊಗೊಂಡಿದ್ದು ಅದು ಇಲ್ಲಿಂದಾನೇ ತೊಗೊಂಡಿದ್ದೀನಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಬುಕ್ಸ್ಗಳನ್ನು ರೆಫರ್ ಮಾಡಿ ಈ ಆನ್ಸರ್ಗಳನ್ನು ಹುಡುಕಿದ್ದೀನಿ. ಹಾಗಾಗಿ ನಿಮಗೆ ಹೇಳಕತ್ತೀನಿ ಸ್ನೇಹಿತರೆ, ಆದಷ್ಟು ಗೋರ್ಮೆಂಟ್ ಬುಕ್ಗಳನ್ನು ಓದ್ರಿ. ಈ ಗೋರ್ಮೆಂಟ್ ಬುಕ್ಗಳು ಒಂದು 2-3 ಸಲ ರಿವಿಷನ್ ಆದ ನಂತರ ಆಮೇಲೆ ನೀವು ಆಥರ್ಸ್ ಬುಕ್ಗಳನ್ನು ಓದೋದು ಭಾಳ ಉತ್ತಮ ನೋಡ್ರಿ. ಸ್ಪೆಷಲಿ ಇದು ವಿಡಿಯೋ ಯಾರಿಗೆ ಅಪ್ಲೈ ಆಗ್ತಪ್ಪ ಅಂದ್ರೆ, ಯಾರೆಲ್ಲ ಕಾಂಪಿಟೇಟಿವ್ ಫೀಲ್ಡಿಗೆ ನ್ಯೂ ಕಮರ್ಸ್ ಇದ್ದಾರಲ್ಲ ಅವರಿಗೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ವಿಡಿಯೋ. ಓಕೆ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ.